ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಸಾಕ್ಷ್ಯಗಳು ಲಭ್ಯವಾಗಿದೆ. ಅದರಲ್ಲಿ ಪ್ರಮುಖ ಅಂತಂದ್ರೆ ಆರೋಪಿಗಳ ಮಧ್ಯೆ ನಡೆದಿರುವಂತಹ ಹಣಕಾಸು ವ್ಯವಹಾರದ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. 17 ಆರೋಪಿಗಳ ಹಣಕಾಸಿನ ಮೂಲ ಮತ್ತು ಟ್ರಾನ್ಸಾಕ್ಷನ್ ಡೀಟೇಲು ಇದೆಲ್ಲವನ್ನ ಕೂಡ ಸಂಗ್ರಹಿಸಿದ್ದಾರೆ. 7 ಬ್ಯಾಂಕ್ಗಳಿಂದ KYC ಪಡೆದಿದ್ದಾರೆ ತನಿಖಾಧಿಕಾರಿಗಳು. ಬ್ಯಾಂಕ್ ಮ್ಯಾನೇಜರ್ಗಳಿಂದ ಅಧಿಕೃತವಾಗಿ ಹಣಕಾಸು ವ್ಯವಹಾರದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಇದರಲ್ಲಿ ದೊಡ್ಡ ಮಟ್ಟದ ಹಣದ ವ್ಯವಹಾರ ಆಗಿತ್ತು ಅನ್ನುವಂಥ ಆರೋಪವನ್ನು ಪೊಲೀಸರು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಟ್ರಾನ್ಸಾಕ್ಷನ್ ಡೀಟೇಲ್ ಸಿಕ್ಕಿದೆಯಾ ಸದ್ಯ? ರಕ್ಷತ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ತನಿಖಾಧಿಕಾರಿಗಳು ಆರೋಪಿಗಳ ಆದಾಯದ ಮೂಲಕ್ಕೆ ಕೈ ಹಾಕಿರುವಂತದ್ದು. ಅಂದ್ರೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳನ್ನ ಈಗ ಆಲ್ರೆಡಿ ಬಂಧಿಸಿರುವಂತಹ ತನಿಖಾಧಿಕಾರಿಗಳು ನಟ ದರ್ಶನ್ ಸೇರಿದಂತೆ ಪವಿತ್ರ ಕೂಡ ಹಾಗೂ ಉಳಿದ ಇತರೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂತಹ ಜೊತೆಗೆ ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿರುವಂತಹ ಅಕೌಂಟ್ಗಳೇನಿದೆ ಅದರ ಸ್ಟೇಟ್ಮೆಂಟ್ ಗಳನ್ನ ತನಿಖಾಧಿಕಾರಿಗಳು ಸಂಗ್ರಹಿಸಿರುವಂತದ್ದು. ಬೆಂಗಳೂರಿನ ಬೇರೆ ಬೇರೆ ಏರಿಯಾದ ಸುಮಾರು 7 ಬ್ಯಾಂಕ್ ಮ್ಯಾನೇಜರ್ಗಳನ್ನ ತನಿಖಾಧಿಕಾರಿಗಳು ಸಂಪರ್ಕವನ್ನು ಕೂಡ ಮಾಡಿರುವಂತದ್ದು. ಆರೋಪಿಗಳ ಹೆಸರಲ್ಲಿ ನೋಂದಾವಣೆ ಆಗಿರುವಂತಹ ಸಿಮ್ಗಳ ನಂಬರ್ ಏನು ನೋಂದಾವಣೆ ಆಗಿರುತ್ತೆ, ಜೊತೆಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುವಂತಹ ಅಕೌಂಟ್ಗಳ ಡೀಟೇಲ್ಸ್ ಗಳನ್ನು ಕೂಡ ಪಡ್ಕೊಂಡಿರುವಂತದ್ದು ಒಂದ್ ಕಡೆ. ಮತ್ತೊಂದು ಕಡೆ ಮ್ಯಾನೇಜರ್ ಆಫ್ ಆಲ್ ಬ್ಯಾಂಕ್ ಅವರಿಂದಲೂ ಕೂಡ KYC ಅನ್ನು ಪಡ್ಕೊಂಡಿರುವಂತದ್ದು. ಮ್ಯಾನೇಜರ್ಗಳಿಗೆ ಇಮೇಲ್ ನ ಮೂಲಕವಾಗಿ ತನಿಖಾಧಿಕಾರಿಗಳು ಸಂಪರ್ಕವನ್ನು ಮಾಡಿ ಆರೋಪಿಗಳು ಅದರಲ್ಲೂ ಪ್ರಮುಖವಾಗಿ ಕೃತ್ಯಕ್ಕೂ ಮುನ್ನ ಅಂದ್ರೆ ಏನ್ ರೇಣುಕಾಸ್ವಾಮಿ ಹತ್ಯೆ ಆಗಿದ್ದೆ ಜೂನ್ 9ನೇ ತಾರೀಕು, ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಜೂನ್ ಜುಲೈ ತಿಂಗಳ KYC ಅನ್ನು ಪಡ್ಕೊಂಡಿರುವಂತದ್ದು. ಆರೋಪಿಗಳ ಖಾತೆಗೆ ಬಂದಿರುವಂತಹ ಹಣ ಜೊತೆಗೆ ಕೃತ್ಯದ ಮುಂಚಿತ ಆಗಿರ್ಬೋದು ಕೃತ್ಯದ ನಂತರ ಆಗಿರ್ಬೋದು ಇವರ ನಡುವಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಂತ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನ ಗಮನಿಸಬೇಕು. ಬೆಂಗಳೂರಿನ ಒಂದು ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತೆ 16 ಜನ ಆರೋಪಿಗಳ ಖಾತೆಗೆ ಹಣ ಹೋಗಿದ್ಯಾ ಅನ್ನೋದ್ರ ಶಂಕೆ ಕೂಡ ಸದ್ಯ ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಬ್ಯಾಂಕ್ನಿಂದ ಬೆಂಗಳೂರಿನ 7 ವಿವಿಧ ಬೇರೆ ಬೇರೆ ಬ್ಯಾಂಕ್ಗಳಿಂದ ಅಕೌಂಟ್ಗೆ ಸಂಬಂಧಪಟ್ಟಂತ KYC ಡೀಟೇಲ್ಸ್ ಅನ್ನು ತನಿಖಾಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆದ್ರೆ ಬೆಂಗಳೂರಿನ ಒಂದು ಬ್ರಾಂಚ್ ನ ಮ್ಯಾನೇಜರ್ನಿಂದ 16 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ತನಿಖಾಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಎಲ್ಲಾ ಮಾಹಿತಿಗಳನ್ನ ಈಗ ಆಲ್ರೆಡಿ ನ್ಯಾಯಾಧೀಶನ ಮುಂದೆ ಕೊಡುವಂತ ಕೆಲಸವನ್ನ ಸದ್ಯ ತನಿಖಾಧಿಕಾರಿಗಳು ಮಾಡಿರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.